ಹಿಂದಿನ ವಿಡಿಯೋದಲ್ಲಿ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಪದ್ಯದ 2ನೇ ಭಾಗವನ್ನ ನೋಡೋಣ. ಸೊ 1ನೇ ಭಾಗದಲ್ಲಿ ನಾವು ಕವಿ ರಾಘವಾಂಕ ಅವರ ಬಗ್ಗೆ, ಅವರು ಯಾವ ಕೃತಿಗಳನ್ನು ಬರೆದಿದ್ರು, ಅವರ ಟೈಟಲ್ಸ್ ಎಲ್ಲ ಏನೇನು, ಕವಿಗಳು ಏನಂತ ಹೊಗಳಿದ್ರು ಅವರನ್ನ, ಮತ್ತೆ ಅವರ ಸ್ಥಳ ಯಾವುದು, ಅವರ ಕಾಲ, ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಮತ್ತೆ 1ನೇ ಈ ಷಟ್ಪದಿಯಲ್ಲಿ ಇವರು ಷಟ್ಪದಿ ಬರೀತಾರಲ್ಲ, ಈ ಪದ್ಯವನ್ನ ನಾವು ಷಟ್ಪದಿ ಕೆಳಗಡೆ ತಗೋಬಹುದು. ನೀವು ಅಬ್ಸರ್ವ್ ಮಾಡ್ಬೇಕು, ಎಲ್ಲ ಒಂದೊಂದು ಸ್ಟ್ಯಾನ್ಸಸ್ನು 6 ಸಾಲುಗಳು ಇದೆ, ಅದಕ್ಕೆ ಇದನ್ನ ಷಟ್ಪದಿ ಅಂತ ಅಂತೀವಿ. ಸೊ ನಾವು ಆಲ್ರೆಡಿ ಇದು 1ನೇ ಪದ್ಯ ಅಂದ್ರೆ ಇದರ 1ನೇ ಭಾಗವನ್ನ ನಾವು ಮೊದಲನೇ ಭಾಗದ ವಿಡಿಯೋದಲ್ಲಿ ನಾವು ನೋಡಿದ್ವಿ. ನಾನು ಇದನ್ನ ಬಿಡಿಸಿ ಹೇಳಿದ್ದೀನಿ. ನೀವು ಅದೇ ರೀತಿ ಒಂದು 4 ಸಲ ಓದಿದ್ರೆ ನಿಮಗೆ ಫುಲ್ಲು ಇದರಲ್ಲಿ ಈ ಪದ್ಯದಲ್ಲಿ ಏನೇನಿದೆ ಆ ವರ್ಡ್ಸ್ ಎಲ್ಲ ನೀವು ಯೂಸ್ ಮಾಡ್ಬೇಕಲ್ವಾ ಆನ್ಸರ್ಸ್ ಅಲ್ಲಿ. ಸೊ ಅದು ಇಂಪಾರ್ಟೆಂಟ್. Instead of knowing it by story is also good, but when you are writing the answers you have to use those words. Okay, so ನಾವು ಹಿಂದಿನ ಈ ವಿಡಿಯೋದಲ್ಲಿ ಈ ದೇವೇಂದ್ರನ ಸಭೆ ಯಾವ ರೀತಿ ಇತ್ತು, ದೇವೇಂದ್ರನ ಸಭೆ ಒಂದು ರೀತಿ ಈ ರೀತಿ ಇರುತ್ತೆ. ದೇವೇಂದ್ರ ಇಲ್ಲಿ ಕುತ್ಕೊಂಡಿರ್ತಾನೆ, ಇಲ್ಲಿ ಒಂದು ಭಾಗದಲ್ಲಿ ಋಷಿಗಳು, ಇಲ್ಲಿ ಒಬ್ರು ಋಷಿ ಇದ್ದಾರೆ, ಹೀಗೆ ಇನ್ನೂ ಮುಂದುವರಿಯುತ್ತೆ. ಅದರ ಜೊತೆ ಈ ವಾಯುದೇವ, ವರುಣದೇವ, ಅಗ್ನಿದೇವ, ಆ ರೀತಿ ದಿಕ್ಪಾಲಕರು ಅಂತೀವಿ ಅವರು, ಮತ್ತೆ ಇನ್ನು ಬೇರೆ ಬೇರೆ ದೇವರುಗಳು, ಗಾಡ್ಸ್. ಓಕೆ, ದೇ ವಿಲ್ ಬಿ ಹಿಯರ್, ದೇ ವಿಲ್ ಬಿ ಪ್ರೆಸೆಂಟ್. ಮತ್ತೆ ಇದು ಇಂದ್ರನ ಒಡ್ಡೋಲಗ ಒಂದು ಆ ರೀತಿ ಇತ್ತು. ದ್ವಾರಪಾಲಕರು ಇರ್ತಾರೆ. ಇದು ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಇಲ್ಲಿ ಈ ಪಿಕ್ಚರ್ ನಾನು ಸುಮ್ಮನೆ ನಿಮಗೆ ಒಂದು ರೀತಿ ಪಿಕ್ಚರೈಸೇಷನ್ ಮೈಂಡ್ ಅಲ್ಲಿ ಇರ್ಲಿ ಅನ್ನೋದಕ್ಕೆ ಈ ಪಿಕ್ಚರ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ವಸಿಷ್ಠ ವಿಶ್ವಾಮಿತ್ರ ಅವರಿಬ್ರು ಇಲ್ಲಿ ಕುತ್ಕೊಂಡಿರ್ತಾರೆ ಅನ್ಕೊಳ್ರಿ. ಸೊ ವಸಿಷ್ಠ ವಿಶ್ವಾಮಿತ್ರರು ಯಾವ ರೀತಿ ಇದ್ರು ಆ ಒಡ್ಡೋಲಗದಲ್ಲಿ ಅಂದ್ರೆ, ಅವರು ಇಬ್ರು ಎಷ್ಟು ಅಂದ್ರೆ ಹೈಲೈಟ್ ಆಗಿ ಇದ್ರು. ಈ ದೇಹದಲ್ಲಿ ಕಣ್ಣುಗಳು ಹೇಗೋ, ದೇಹದ ಅಂಗಗಳ ಮಧ್ಯೆ ಕಣ್ಣುಗಳು ಹೇಗೋ, ಮತ್ತೆ ನವಗ್ರಹಗಳ ಮಧ್ಯೆ ಚಂದ್ರ ಸೂರ್ಯ ಹೇಗೋ, ಮತ್ತೆ ವಿಧವಾದ ನದಿಗಳು, ನಾನಾ ನದಿಗಳ ನಡುವೆ ಗಂಗೆ ತುಂಗಭದ್ರೆಗಳು ಹೇಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಹಾಗೆ ಈ ಇಂದ್ರನ ಒಡ್ಡೋಲಗದಲ್ಲಿ, ವೈಭವದ ಒಡ್ಡೋಲಗದಲ್ಲಿ ಈ ಮುನಿ ಸಂಕುಲದ ನಡುವೆ ವಸಿಷ್ಠ ವಿಶ್ವಾಮಿತ್ರರು ಆ ರೀತಿ ವಿಜೃಂಭಿಸ್ತಾ ಇದ್ರು, ಆ ರೀತಿ ಕಾಣಿಸ್ತಾ ಇದ್ರು. ಈಗ 2ನೇ ಪದ್ಯಕ್ಕೆ ಹೋಗೋಣ. ನಾನು ಫಸ್ಟ್ ಓದಿ ಆಮೇಲೆ ನಿಮಗೆ ಇದನ್ನ ಬಿಡಿಸಿ ಹೇಳ್ತೀನಿ. ಅಲಸದೆ ಸಮಸ್ತ ಭೂಮಂಡಲವನಾಳ್ವ ರವಿಕುಲಜರ ಅಪ್ಪಿ ಇಕ್ಷ್ವಾಕು ವಂಶದ ರಸುಗಳು ಒಳತಿ ಬಲರೆನಿಸಿ ಮನವಚನ ಕಾಯದೊಳಗೆ ಒಮ್ಮೆಯುಂ ಹುಸಿ ಹೊದ್ದದಂತೆ ನಡೆವ ಕಲಿಗಳಾರಯ್ಯ ಹೇಳವರ ಪಾರಂಪರೆಗೆ ಸಲೆಸಂದ ರಾಜಗುರು ನೀನರಿಯದವರಿಲ್ಲವೆಲೆ ಮುನಿಪ ಹೇಳೆಂದು ಹಲವು ಕಣ್ಣಾದವಂ ನುಡಿದನು ವಸಿಷ್ಠ ಮುನಿಗೆ. ಸೊ ಇಲ್ಲಿ ಇದು ಕಾಣಿಸ್ತಾ ಇದೆಲ್ಲ ಈ ವರ್ಡ್, ಇದನ್ನ ರಾ ರಿ ಆ ರೀತಿ ಓದ್ಬೇಕು. ಇಲ್ಲಿ ನೀನರಿಯದವರಿಲ್ಲ, ಆಯ್ತಾ. ಇದು ನಡುಗನ್ನಡ ಅಂದ್ರೆ ಮಿಡಿವಲ್ ಕನ್ನಡ, ಅದರಲ್ಲಿ ಒಂದಷ್ಟು, ಯಾಕಂದ್ರೆ ಎವಲ್ಯೂಷನ್ ಆಗ್ತಾ ಇರುತ್ತಲ್ಲ, ವೆದರ್ ಲೆಟ್ ಇಟ್ ಬಿ ಎನಿಥಿಂಗ್. ಸೊ ಸ್ಕ್ರಿಪ್ಟ್ ಕೂಡ ಅದೇ ರೀತಿ ಆಗಿದೆ. ಸೊ ಆವಾಗಿಂದು ಇದರಲ್ಲಿ ಕೊಟ್ಟಿದ್ದಾರೆ, ಈ ರಾ ಮಾತ್ರ ಕೊಟ್ಟಿದ್ದಾರೆ. ಫಸ್ಟ್ನೇದ್ರಲ್ಲೂ ನಾವು ಒಂದು ನೋಡಿದ್ರವಲ್ಲ, ಇಲ್ಲಿ ಯಾವುದು ತೆರದಿ ಅಂತ, ಇದನ್ನ ತೆರದಿ ಅಂತ ಓದ್ಕೋಬೇಕು. ಬರೀ ಅದೊಂದು ಮಾತ್ರನೇ ಇರೋದು, ಸೊ ಅಷ್ಟೊಂದು ಕಷ್ಟ ಏನಾಗಲ್ಲ. ಈಗ ನಾವು ಇದನ್ನ ಬಿಡಿಸಿ ಓದೋಣ. ಅಲಸದೆ ಸಮಸ್ತ ಭೂಮಂಡಲವನ್ನು ಆಳ್ವ ರವಿಕುಲಜರ್ ಅಪ್ಪ ವಿಶ್ರಾಂತಿ ಇಲ್ಲದೆ ಅಲಸದೆ ಸಮಸ್ತ ಭೂಮಂಡಲವನ್ನು ಆಳ್ವ ರವಿಕುಲಜರ ಅಪ್ಪ ಇಕ್ಷ್ವಾಕು ವಂಶದ ಅರಸುಗಳ
ಅತಿ ಬಲರೆನಿಸಿ. ಸೊ ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ಅತಿ ಬಲರೆನಿಸಿ ಮನ ವಚನ ಕಾಯದ ಒಳಗೆ ಒಮ್ಮೆಯುಂ ಹುಸಿ ಹೊದ್ದದಂತೆ ನಡೆವ ಕಲಿಗಳು ಆರಯ್ಯ ಕಲಿಗಳು ಯಾರಯ್ಯ. ಹೇಳ್ ಅವರ ಪಾರಂಪರೆಗೆ ಸಲೆ ಸಂದ ರಾಜಗುರು ನೀನ್ ಅರಿಯದವರಿಲ್ಲವೇ. ಓಕೆ, ಅರಿಯದವರಿಲ್ಲವ ಎಲೆ ಮುನಿಪ ಹೇಳು ಎಂದು ಹಲವು ಕಣ್ಣಾದವಂ ನುಡಿದನು ವಸಿಷ್ಠ ಮುನಿಗೆ. ಸೊ ಇಲ್ಲಿ ಇದನ್ನ ಸಂದರ್ಭದಲ್ಲಿ ಏನಾದ್ರೂ ಕೊಟ್ರೆ ನೀವು ಏನ್ ಬರಬೇಕಂದ್ರೆ ಇದನ್ನ ಇಂದ್ರ ವಸಿಷ್ಠ ಮುನಿಗೆ ಹೇಳ್ತಾ ಇದ್ದಾನೆ. ಆ ಸ್ವರ್ಗದ ಅಧಿಪತಿ ಇಂದ್ರ ಇದ್ದಾನಲ್ಲ, ಇಂದ್ರ ಬಂದು ವಸಿಷ್ಠ ಮುನಿಗೆ ಹೇಳ್ತಾ ಇದ್ದಾನೆ ಈ ವಾಕ್ಯಗಳನ್ನ. ಸೊ ಇದು ಬಂದು ಎರಡನೇ ಸ್ಟ್ಯಾನ್ಸ. ನಾವು ಈಗ ಇದರ ಅರ್ಥನು ಕೇಳೋಣ, ನಾನು ಆ ಅರ್ಥ ತಿಳ್ಕೊಳ್ಳೋಣ. ಸೊ ಇದನ್ನ ನಾನು ಬಿಡಿಸಿ ಹೇಳ್ದೆ. ಒಂದಷ್ಟು ಜನಕ್ಕೆ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಗ್ರಿಪ್ ಇದ್ರೆ ನಾನು ಬಿಡಿಸಿ ಹೇಳ್ದಾಗೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಅಲಸದೆ ಸಮಸ್ತ ಭೂಮಂಡಲವನ್ನು ಆಳ್ವ ಅಂದ್ರೆ ಅಲಸದೆ ಅಂದ್ರೆ ವಿಶ್ರಾಂತಿ ಇಲ್ಲದೆ ಈ ಸಮಸ್ತ ಈ ಎಲ್ಲಾ ಭೂಮಂಡಲವು ಅಂದ್ರೆ ಈ ಭೂಮಿಯನ್ನ ಆಳ್ವ ಅಂದ್ರೆ ಆ ಒಂದು ರಾಜ್ಯ, ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾ ಒಂದು ಕಂಟ್ರಿ, ಅದನ್ನ ಈ ಸಮಸ್ತ ಭೂಮಂಡಲವನ್ನು ಈ ಭೂಮಿಗೆ ಒಡೆಯ ಅಂತ ಆವಾಗಿನ ಕಾಲದಲ್ಲಿ ಹೇಳ್ತಾ ಇದ್ರು. ಯಾರು ಆಳಿದ ರಾಜರಲ್ಲಿ ಅವರಲ್ಲಿ ರವಿಕುಲ ಅಂತ ಅಂದ್ರೆ ಸೂರ್ಯವಂಶ ಅಂತೀವಿ, ರಾಮನ ವಂಶ. ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೇಕಲ್ಲ, ರಾಮಾಯಣದಲ್ಲಿರುವ ರಾಮನ ವಂಶ ಬಂದು ರವಿಕುಲ ಅಂದ್ರೆ ಸೂರ್ಯವಂಶ ಅಂತ. ಸೊ ಇದು ಬರೆದಾಗ ಅಂದ್ರೆ ಈ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಆದ ಸಂದರ್ಭದಲ್ಲಿ ಈ ರವಿಕುಲದ ರಾಜರು ಆಳ್ತಾ ಇದ್ರು ಈ ಭೂಮಂಡಲವನ್ನು. ಸೊ ರವಿಕುಲಜರ ಅಂತಿದೆ ಅಲ್ಲ, ರವಿಕುಲಜರಲ್ಲಿ ಅಂತ ಅರ್ಥ. ಅಪ್ಪ ಇಕ್ಷ್ವಾಕು ವಂಶ, ಇವ್ರನ್ನ ಈ ಸೂರ್ಯವಂಶ ಅನ್ನೋರ್ನ ಇಕ್ಷ್ವಾಕು ವಂಶ ಅಂತಾನು ಕರೀತಾರೆ. ಓಕೆ, ಸೊ ಇಕ್ಷ್ವಾಕು ಅನ್ನೋದು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇದು ಪಿ ಬಂದಿದೆಲ್ಲ ಇಲ್ಲಿ ಇ ಅಂತ ಬರ್ಕೊಳ್ರಿ, ಪೆನ್ಸಿಲ್ ಅಲ್ಲಿ ಬೇಕಿದ್ರೆ ಬರ್ಕೋಬಹುದು ನಿಮ್ಮ ಪುಸ್ತಕದಲ್ಲಿ. ಇಕ್ಷ್ವಾಕು ವಂಶ ಇದು ತುಂಬಾ ಇಂಪಾರ್ಟೆಂಟು. ಇದು ನೋಡಿ, ಕ್ಷ ಕೆಳಗಡೆ ವಾ ಅಷ್ಟೇ. ಇದು ಬರೆಯೋದು ತುಂಬಾ ಕಷ್ಟ ಏನು ಇಲ್ಲ. ನಿಮ್ಮ ಆನ್ಸರ್ಸ್ ಅಲ್ಲಿ ಬರೆಯುವಾಗ ಇದು ತುಂಬಾ ಇಂಪಾರ್ಟೆಂಟ್, ಇಕ್ಷ್ವಾಕು ವಂಶ. ಈ ಸ್ಟಾನ್ಸಾಗ್ ರಿಲೇಟೆಡ್ ಕ್ವಶನ್ ಏನಾದ್ರೂ ಕೇಳಿದ್ರೆ ನೀವು ಬರಿಬೇಕಾಗುತ್ತೆ. ಸೊ ಇಕ್ಷ್ವಾಕು ವಂಶದಲ್ಲಿ ಅರಸು ಅಂದ್ರೆ ರಾಜರು, ಅದರ ಒಳತಿ ಅಂದ್ರೆ ಆ ರಾಜರಲ್ಲಿ ಏನು ಅತಿ ಬಲರೆನಿಸಿ ಅಂದ್ರೆ ಅತಿ ಬಲರು ಅಂದ್ರೆ ಇಕ್ಷ್ವಾಕು ವಂಶದ ರಾಜರು ಅತಿ ಬಲರೇ ಅಂದ್ರೆ ತುಂಬಾ ಶೌರ್ಯವಂತರು ಅವರು. ಆ ಶೌರ್ಯವಂತ ರಾಜರಲ್ಲಿ ಮನ ವಚನ ಕಾಯದೊಳಗೆ ಅಂದ್ರೆ ಮನಸ್ಸು ದೇಹ, ವಚನ ಅಂದ್ರೆ ಮಾತುಗಳಲ್ಲಿ, ಕಾಯ ಅಂದ್ರೆ ಕೆಲಸ, ನಾವು ಏನು ಮಾಡ್ತೀವಲ್ಲ ನಮ್ಮ ಕರ್ಮ, ಕಾಯ ಕೆಲಸ, ಡೀಡ್ಸ್. ಓಕೆ, ಸೊ ಅದು ರಿಲೇಟೆಡ್ ಟು ದಟ್ ಅಂತ. ಅದರಲ್ಲಿ ಒಂದು ಸಲವನ್ನು ಹುಸಿ ಅಂದ್ರೆ ಸುಳ್ಳು, ಸುಳ್ಳು ಹೇಳದೆ, ಹೊದ್ದದಂತೆ ಅಂದ್ರೆ ಹೇಳದೆ. ಓಕೆ, ಹೇಳದೆ ನಡೆವ ಕಲಿಗಳಾರಯ್ಯ. ಕಲಿ ಅಂದ್ರೆ ವೀರರು. ಓಕೆ, ಯಾರು ಕಲಿಗಳು ಯಾರಿದ್ದಾರೆ ಅಂತ ವೀರರು, ಅವರ ಒಂದು ಸಲಾನು ಸುಳ್ಳು ಹೇಳದೆ ಇರುವಂತ ವೀರರು ಈ ಇಕ್ಷ್ವಾಕು ವಂಶದಲ್ಲಿ ಯಾರಿದ್ದಾರೆ ಅಯ್ಯ ಹೇಳು. ಅವರ ಪಾರಂಪರೆಗೆ ಅಂದ್ರೆ ಅವರ ವಂಶಕ್ಕೆ ಸಲೆ ಸಂದ ರಾಜಗುರು. ಸಲೆ ಸಂದ ಅಂದ್ರೆ ಅವ್ರಿಗೆ ಒಳ್ಳೆಯದಾಗೋ ರೀತಿ ಅವರ ಪರಂಪರೆ ಅಂದ್ರೆ ಅವರ ವಂಶಕ್ಕೆ ಒಳ್ಳೆಯದಾಗೋ ರೀತಿ ತುಂಬಾ ವರ್ಷಗಳಿಂದ ನಡ್ಸ್ಕೊಂಡ್ ಬಂದಿರೋ ರಾಜಗುರು ನೀನು. ಅಂದ್ರೆ ಇಕ್ಷ್ವಾಕು ವಂಶದ ರಾಜಗುರು ಯಾರು? ವಸಿಷ್ಠರು, ವಸಿಷ್ಠ ಮುನಿಗಳು. ವಸಿಷ್ಠರು ಅವರ ರಾಜಗುರು.
ನೀನು ಅವರ ರಾಜಗುರು ಅಲ್ವಾ, ನೀನು ಅರಿಯದವರಿಲ್ಲ, ನಿನಗೆ ಗೊತ್ತಾಗದೆ ಇರೋರು ಯಾರು ಇಲ್ಲ. ಯಾಕಂದ್ರೆ ನೀನು ಅವ್ರನ್ನ ತುಂಬಾ ವರ್ಷಗಳಿಂದ ನೋಡಿದೀಯ ಎಲ್ಲ ರಾಜರನ್ನ. ಸೊ ನಿನಗೆ ಗೊತ್ತಿರ್ಲೇಬೇಕು ಯಾರು ಸುಳ್ಳು ಹೇಳ್ದವರು ಯಾರಿದ್ದಾರೆ ಅಂತ ಸತ್ಯಸಂಧರು ಯಾರು ಆ ವಂಶದಲ್ಲಿ ಅಂತ ನೀನರಿಯದವರಿಲ್ಲವೇ ಎಲೆ ಮುನಿಪ. ಎಲೆ ಮುನಿಪ ಅಂದ್ರೆ ಮುನಿ, ಸನ್ಯಾಸಿ, ಮುನಿ. ಹೇಳು ನೀನು ಯಾರು ಅಂತ ರಾಜರು ಯಾರು, ಸುಳ್ಳು ಹೇಳ್ದೇ ಇರೋ ಅಂತ ರಾಜ ಯಾರು ಹೇಳು ಎಂದು ಹಲವು ಕಣ್ಣಾದವಂ ನುಡಿದನು ಅಂದ್ರೆ ಹೇಳಿದನು, ಕೇಳಿದನು. ಓಕೆ, ವಸಿಷ್ಠ ಮುನಿಗೆ ಕೇಳಿದನು. ಯಾರು? ಹಲವು ಕಣ್ಣಾದವಂ ಅಂದ್ರೆ ಇಂದ್ರ. ಸೊ ಇಂದ್ರನಿಗೆ ಹಲವು ಕಣ್ಣುಗಳು ಅಂದ್ರೆ ಸಹಸ್ರಾಕ್ಷ ಅಂತಾನು ಅಂತಾರೆ ಇಂದ್ರನ. ಸೊ ಅದು ಒಂದು ಸಪರೇಟ್ ಸ್ಟೋರಿ ಇದೆ. ಇಂದ್ರನಿಗೆ ಯಾಕೆ ಆ ರೀತಿ 1000 ಕಣ್ಣುಗಳು ಬಂತು ಅಂತ. ಇಂದ್ರನಿಗೆ ಆಕ್ಚುಲಿ ಅವನು ಗೌತಮ ಮುನಿಯ ಶಾಪದಿಂದ ಈ ರೀತಿ ಆಗ್ತಾನೆ. ಸೊ ಅದಕ್ಕೆ ಹೋಗುದು ಬೇಡ, ಯಾಕಂದ್ರೆ ಅದು ಒಂದು ದೊಡ್ಡ ಸ್ಟೋರಿ ಆಗುತ್ತೆ. ಸೊ ಅವನು ಆ ಶಾಪದಿಂದ ಅವನಿಗೆ 1000 ಕಣ್ಣುಗಳು, ಫುಲ್ ಬಾಡಿ ಫುಲ್ ದೇಹದ ತುಂಬಾ ಕಣ್ಣುಗಳು ಇರುತ್ತೆ. ಅದಕ್ಕೆ ಹಲವು ಕಣ್ಣಾದವಂ ಅಂತ ಇಲ್ಲಿ ರಾಘವಾಂಕ ಇಲ್ಲಿ ಹೇಳಿದ್ದಾರೆ. ಇಂದ್ರನ್ನ ಹಲವು ಕಣ್ಣಾದವಂ ಅಂದ್ರೆ ಯಾರು? ಇಂದ್ರನನ್ನ ಸಹಸ್ರಾಕ್ಷ ಅಂದ್ರೆ 1000 ಕಣ್ಣುಗಳು ಇರುವಂತಹ, ತನ್ನ ದೇಹದ ತುಂಬಾ 1000 ಕಣ್ಣುಗಳು ಇರುವಂತಹ ಆ ದೇಹವನ್ನು ಹೊಂದಿರತಕ್ಕಂತ ಇಂದ್ರ. ಅದಕ್ಕೆ ಹಲವು ಕಣ್ಣಾದವಂ ಅಂತ ರಾಘವಾಂಕ ಇಲ್ಲಿ ಹೇಳಿದ. ಸೊ ಇದು 2ನೇ ಸ್ಟಾನ್ಸ. ಸೊ ಹಿಯರ್ ನಾನು ಇವಾಗ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಕ್ಕಳಿಗೆ, ಗೊತ್ತಿಲ್ಲದೆ ಇರೋ ಮಕ್ಕಳಿಗೆ. The rulers among the rulers of Sun dynasty, okay, Ravi Kula, who ruled this entire earth without rest. In that clan of Ikshwaku, okay, Ikshwaku clan, who is the ruler? Or is there any ruler or the emperor who never lied with all means of their belief, thought or speech, and their action, okay, kaya, action, karma, ಏನ್ ಕೆಲಸ ಮಾಡ್ತಾರೋ ಅದು. Is there anyone who has never lied with respect to this, whatever their belief, manassu, vachana, the speech or the thinking which goes in the mind, the thought and the action? Okay, tell me. We can call it as like integrity also, right? Performing anything consciously, okay, doing all these things consciously, not unconsciously, consciously. Okay, so he is asking, Indra is asking Vasista Muni, this, who is the king? Is there any king in Ikshwaku clan who has never lied? And why he is asking? Because Vasista is the best person to ask, because Vasista is the Rajaguru, is the teacher, okay, king teacher, we can say royal teacher of the this Ikshwaku clan, okay, or for the family of this Sun dynasty or Ravikula. So so Vasista is the person. So he says to Vasista, you are the right person to know about this. Okay, so who is the king who has never lied? And tell me, who is that great king who has never lied? So asks Indra. Indra is also called as 1,000-eyed man. Okay, so his body will be it will be covered with so many eyes, 1,000 eyes. So it's a curse of sage Gautama. That's one different story. We are not going into that. So for today, I think in this video, this should be enough. Okay, so you just repeat it a few times after you watch the video, read few times and try to understand. If you are not understanding anything, you can write in the comment section. In the next video, we'll do the next stanza.